ಕೆಲಸಕ್ಕೆ ಹೆಂಡತಿ ಮಕ್ಕಳು ಬೇಸರಗೊಂಡು ಪ್ರಾಣವನ್ನೇ ಬಿಟ್ಟರು. ಈ ಸೀನಲ್ಲಿ ಏನು ಕಂಡಿದೆ ಏನು ಆಗಿದೆ ಅಂತ ನಿಮಗೆ ಸ್ಟೋರಿಯಲ್ಲಿ ಹೇಳ್ತೀನಿ ಕೇಳಿ. ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ರಾಮು ಎಂಬ ಒಬ್ಬ ಸರಳ ರೈತ ಇದ್ದ ಒಂದು ಊರಿನಲ್ಲಿ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅವನ ಜೀವನವನ್ನೇ ಬದಲಾಗಿತ್ತು. ಸ್ನೇಹಿತರ ಜೊತೆ ದಿನವಿಡೀ ಆಲ್ಕ ಕುಡಿಯುವುದನ್ನು ಅವನ ದಿನಚರಿಯಾಗಿತ್ತು. ಆದಿಯಲ್ಲಿ ಅದು ಒಮ್ಮೆ ಅಷ್ಟೇ, ಆದರೆ ನಂತರ ಅದು ಪ್ರತಿದಿನದ ಆಹಾರಕ್ಕಿಂತಲೂ ಮುಖ್ಯ ಆಗಿತ್ತು. ಆಹಾರಕ್ಕಿಂತಲೂ ಹೆಚ್ಚು ಕುಡಿಯುವುದನ್ನೇ ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ದ. ಸ್ನೇಹಿತರ ಜೊತೆ ಕೂಡಿ ಅವನ ಹೆಂಡತಿ ಲತಾ ತುಂಬಾ ಸಹನಶೀಲಳು. ಅವಳಿಗೆ 2 ಚಿಕ್ಕ ಮಕ್ಕಳು, ರವಿ ಎಂಬ 10 ವರ್ಷ ಬಾಲಕ ಮತ್ತು ಪ್ರೀತಿ ಎಂಬ 7 ವರ್ಷ ಮಗಳು. ಪ್ರತಿ ಸಂಜೆ ಅವರು ರಾಮು ಬರುವುದನ್ನು ಕಾಯುತ್ತಿದ್ದರು. ಬರುವುದೆಂದರೆ ಅವರಿಗೆ ತುಂಬಾ ಇಷ್ಟ. ಅವರ ಅಪ್ಪ ಯಾವಾಗ ಬರ್ತಾರೆ ಎಂದು ಕಾಯುತ್ತಾ ಇದ್ದರು. ಕುಡಿದು ಕುಪ್ಪಳಿಸುತ್ತಾ, ಬೈದು ಕೂಗಿ, ಪಾತ್ರೆ ಎಲ್ಲವನ್ನೂ ಒಡೆದು ಮನೆಯೆಲ್ಲ ಅಲ್ಲಚಿಲ್ಲರೆ ಮಾಡುತ್ತಿದ್ದ. ಲತಾ ಹಲವು ಬಾರಿ ಮನವೊಲಿಸಲು ಪ್ರಯತ್ನಿಸಿದಳು. ನೀನು ನಿಮ್ಮ ಮಕ್ಕಳನ್ನು ನಮಗಾಗಿ ಬದುಕು, ನಿನ್ನ ಆಲ್ಕ ನಮ್ಮ ಮನೆಯಲ್ಲಿ ಕೊಳುತ್ತಿದೆ ಎಂದು ಕಣ್ಣೀರು ಹಾಕಿದಳು ಹೆಂಡತಿ. ಮಕ್ಕಳಿಗೋಸ್ಕರಾದರೂ ಮಕ್ಕಳ ಮುಖವನ್ನು ನೋಡಿ ನೀನು ಬದಲಾಗು ಎಂದು ಕೂಗಿದಳು ಹೆಂಡತಿ. ಆದರೆ ರಾಮು ಕೇಳಲಿಲ್ಲ. ಒಂದು ದಿನ ಅವನು ಮನೆ ಬಂದು ಹಣ ಕೇಳಿದ. ಲತಾ ಹೇಳಿದಳು, ಇನ್ನೂ ಕೊಡಲ್ಲ, ಮಕ್ಕಳ ಶಾಲಾ ಫೀಸ್ ಕೊಡಬೇಕು. ಈ ರೊಕ್ಕವನ್ನು ನಿನಗೆ ಕುಡಿಯೋದಿಕ್ಕೆ ಕೊಟ್ಟರೆ ಅವರ ಭವಿಷ್ಯತ್ತನ್ನು ಹಾಳು ಮಾಡಿದವಳೆ ಆಗುತ್ತೇನೆ ನೀನು. ಆ ಮಾತು ಕೇಳಿ ಅವನು ಕೋಪದಿಂದ ಅವಳ ಮೈಮೇಲೆ ಕೈಯೆತ್ತಿದ. ಮಕ್ಕಳು ಅಳುತ್ತಾ ಅಪ್ಪ ಅಮ್ಮನನ್ನು ಬಡಿಯಬೇಡ ಅಂತ ಅಳುತ್ತಾ ತಾಯಿನನ್ನು ಉಳಿಸಿಕೊಂಡರು ತಂದೆ ಕೈಯಿನಿಂದ. ಇಂಥ ಬದುಕಿಗಿಂತ ಶಾಂತಿ ಸಿಗಲಿ ದೇವರ ಹತ್ತಿರ, ನಾವು ಇಲ್ಲಿ ಇರೋದು ಬೇಡ, ದೇವರ ಹತ್ತಿರ ಹೋಗೋಣ ಅಂತ ಮಕ್ಕಳಿಗೆ ತಾಯಿ ಹೇಳಿದಳು ಅಳುತ್ತಾ. ಮುಂದಿನ ಬೆಳಿಗ್ಗೆ ಮೂವರು ಕೂಡ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಂಡರು. ಗಂಡನ ವ್ಯಸನದಿಂದ ಹೆಂಡತಿ ಮಕ್ಕಳು ಬೇಸರಗೊಂಡು ಇನ್ನು ಆತ್ಮಹತ್ಯೆಯನ್ನು ಮಾಡಿದರು. ರಾಮು ಅಳುತ್ತಾ ಪಾಪ ಮಾಡಿದನೆಂಬ ಅರಿವಿಗೆ ಬಂದ. ಆದರೆ ಈಗ ಅಳಲು ಯಾರಿಗೂ ಪ್ರಯೋಜನವಿರಲಿಲ್ಲ. ಹೆಂಡತಿ ಮಕ್ಕಳು ಹೋದ ಮೇಲೆ ಬುದ್ಧಿ ಬಂದರೆ ಏನೂ ಪ್ರಯೋಜನವಿಲ್ಲ. ಅವರು ಇದ್ದವಾಗಲೇ ನಾವು ನಮ್ಮ ಜೀವನವನ್ನು ನೋಡಿಕೊಂಡರೆ ತುಂಬಾ ಸಂತೋಷವಾಗಿರುತ್ತದೆ. ಅವರ ಆಲ್ಕದ ನಶೆಯಿಂದ ಅವನ ಕುಟುಂಬವನ್ನೇ ನಾಶ ಮಾಡಿತ್ತು. ಆಲ್ಕ ಅಥವಾ ಈ ವ್ಯಸನದಿಂದ ಯಾರಿಗೂ ನಿಜವಾದ ಸಂತೋಷ ಸಿಗುವುದಿಲ್ಲ. ಅದು ಒಂದು ಕುಟುಂಬ, ಒಂದು ಬದುಕನ್ನು ನಾಶ ಮಾಡುತ್ತದೆ, ಒಂದು ಕನಸನ್ನೇ ನಾಶ ಮಾಡುತ್ತದೆ. ನಮ್ಮ ಹತ್ತಿರದವರು ನಮ್ಮ ಪ್ರೀತಿ ಮತ್ತು ಸಮಯಕ್ಕಾಗಿ ಕಾಯುತ್ತಿದ್ದರೆ, ವ್ಯಸನಕ್ಕಾಗಿ ಕುಡಿಯುವುದೇ ಒಂದು ಚಟವನ್ನಾಗಿ ಸಂಸಾರವನ್ನೇ ನಾಶ ಮಾಡಿಕೊಳ್ಳೋ ಗಂಡಸರಿದ್ದರೆ ನಮ್ಮ ಜೀವನವನ್ನೇ ನಾವೇ ನಾಶ ಆದಂತೆ ಆಗುತ್ತದೆ. ನಿಮಗೆ ಈ ಸ್ಟೋರಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.